10 ದಿನ ಘೋರ ಯುದ್ಧದಲ್ಲಿ ಭೀಷ್ಮ ಪರಾಜಿತನೆಂದು ಎಂದು ಭಾವಿಸಿದ್ದನು. ಆದರೆ ಅರ್ಜುನನು ದ್ರೋಣ ಚಕ್ರವನ್ನು ಬೇಯಿಸುವ ಪದ್ಧತಿಯನ್ನು ಕಲಿತಿದ್ದನು. ಆಸೆ ಎಲ್ಲ ಭಂಗವಾಯಿತು. ದೂರದಲ್ಲಿ ಧನುಧಾರಿಯಾಗಿ ದ್ರೋಣಾಚಾರ್ಯ ನಿಂತಿರುವರು. ಅವರನ್ನು ಬೇಯಿಸಿ ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ಪ್ರಯತ್ನಿಸಿ ನಿರಾಕರಿಸಿ ಹಿಂದಿರುಗಿದನು. ಈ ಸಮಯದಲ್ಲಿ ಕೃಷ್ಣಾದಿದ್ದರೆ ಚೆನ್ನಾಗಿತ್ತು. ಅರ್ಜುನ ದ್ರೋಣ ಚಕ್ರವನ್ನು ಬೇಯಿಸುವ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣ ಅರ್ಜುನರು ಯುದ್ಧ ಭೂಮಿಗೆ ಆಗಿರುವರು. ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಮಶಸ್ತ್ರರನ್ನೇ ಹೋರಾಡುತ್ತಿರುವರು. ಅವರು ಬೇಗ ಹಿಂದಿರುಗುವಂತೆ ಕಾಣುತ್ತಿಲ್ಲ ಅಗ್ರಜ. ಹಾಗಾದ್ರೆ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಯಾವುದಾದರೂ ಒಂದು ಉಪಾಯವನ್ನು ಕಲ್ಪಿಸಲೇಬೇಕು. ಇಲ್ಲವಾದಲ್ಲಿ ಅಪಜಯ ಖಂಡಿತ, ಪರಾಜಯ ಖಂಡಿತ. ಪರಾಜಯ ದೊಡ್ಡಪ್ಪ, ಇದಂತ ಮಾತು ದೊಡ್ಡಪ್ಪ. ನಿನ್ನ ಕೈಯಲ್ಲಿ ಈಗದಿರುವಾಗ ನನ್ನ ಪೂಜೆ ತಂದೆಯಾದ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೆ ತೆಗಿರುವಂತ ಆಪತ್ತಾದರೇನು ದೊಡ್ಡಪ್ಪ? ಏನ್ ಹೇಳಿದ ಕುಮಾರ? ಇವಾಗ ಅವನು ಬೇಯಿಸುವ ಪದ್ಧತಿಯು ನಿನಗೆ ದ್ರೋಣ ಚಕ್ರ ಯುಗವು ಬೇಯಿಸುವ ನಮಗೆ ಸಾಧ್ಯವಿಲ್ಲ. ಯುಗದಿಂದ ಚಿತ್ರನಾದ ಭೀಷ್ಮ ಯೋಧರ ಬಾಣ ಪರಂಪರೆಯಿಂದ ಕೂಡಿ ಅಥವಾ ಕಂದ ದೊಡ್ಡಪ್ಪ, ಬಿಡ ಚಿಂತೆಯನ್ನು ತಡವ ಮಾಡಿದರಿಗೆ ಕೊಡಲಿ ಅಭಯ. ರಾಜೋದ ಬೇದಿಸಿ ಕಡಿದು ವೈರಿಗಳ ಸಿರಗಳನ್ನೆಲ್ಲ ಕುಮಾರ ಹಿಡಿದುಕೊಂಡ ರಾಜೋದ ಬೇದಿಸಿ ಕಡಿದು ವೈರಿಗಳ ಸಿರಗಳನ್ನು ಕಣದೊಳಗೆ ಕೆಣಗಿದರೆ ತರುಣಗಳ ಬಗೆದಿಡುವೆ. ಕಣದೊಳಗೆ ಕೆಣಗಿದರೆ ತರುಣಗಳ ಬಗೆದಿಡುವೆ. ಚಿಂತೆಯನ್ನು ತಡವ ಮಾಡಿದರಿಗೆ ಕೊಡಲಿ ಅಭಯ. ಪಾತನ ದಯ ಹೊಂದಿರಲಿ ರಚನೆ ತಾನೇ ಬರಲಿ. ಕುಮಾರ ತಂದ ಪಾತನ ದಯ ಹೊಂದಿರಲಿ ರಚನೆ ತಾನೇ ಕಣದೊಳಗೆ ಕೆಣಕಿದರೆ ತರುಳುಗಳ ಬಗೆದಿಡುವೆ. ಕಣದೊಳಗೆ ಕೆಣಕಿದರೆ ತರುಳುಗಳ ಬಗೆದಿಡುವೆ. ದೊಡ್ಡಪ್ಪ, ನಾನು ಚಿಕ್ಕ ಇರುತ್ತೆ ಹೇಳ್ತಿರ್ವ್ಯಾ ನಿಮ್ ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ. ನಾನು ವ್ಯೂಹವನ್ನು ಭೇದಿಸುವನು, ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದು. ಬಾಪು ಕುಮಾರ, ಬಾಪು ನಮ್ಮ ವಂಶದ ಗೌರವ ಸ್ವರೂಪ. ಕುಮಾರ ಅಭಿಮಾನ್ಯು ನಿನ್ನ ಉತ್ಸಾಹ ಅಭಿನಯಿಸುವೆನು. ಆದರೆ ಈ ಕಾರ್ಯ ನಿಂದ ಆಗತಕ್ಕದ್ದಲ್ಲ. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳ್ತಿರ್ವ್ಯಾ. ನಿಮ್ಮ ಕಣ್ಣು ಮುಂದಿರುವ ಈ ಪಾರ್ಥನ ದೇಹವು ಚಿಕ್ಕದಾಗಿರಬಹುದು, ಆದರೆ ಅದರೊಳಗಿನ ಜೀವ ಜೊತೆ ಚಿಕ್ಕದಲ್ಲ. ಅದು ಭಾರತದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಕೊಡು. ಆಗ ತಿಳಿವೆ ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆ ತೂಗಲಿ. ವೀರಪ್ರಸಾದ ಸುಭದ್ರೆಯು ಆನಂದಾಶಗಳನ್ನು ಸುರಿಸಲಿ. ಯೋಗಿ ಸರವು ತೆರೆದಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷೇತ್ರದ ನಿಯಮ. ಮರಣ ಗಂಜಿ ಶತ್ರು ಸಮರಕ್ಕಾಗಿ ಹಿಡಿದ ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸ್ತಾ ಕುಳಿತುಕೊಳ್ಳುವುದಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಈ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಆಗ ತಿಳಿಯುವೆ. ಈಗ ಅದಕ್ಕೆ ಅವಕಾಶ ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದನ್ನ. ಅಗ್ರಜ, ಅಭಿಮಾನಿಯ ಮಾತನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹದ ಮೇಲೆ ಜಲಶೇಷನವಾಗದಿರಲಿ. ನಾನು ಸೈನ್ಯ ಸಮೇತನಾಗಿ ಕುಮಾರನಿಗೆ ಬಾಲಕರಾಗಿ ನಿಲ್ಲುವೆನು. ಕುಮಾರನು ವ್ಯೂಹವನ್ನು ಬೇಯಿಸಿ ನಡೆದೆ ನಾವು ಸೈನ್ಯ ಸಮೇತರಾಗಿ ಹೊಳೆ ನುಗ್ಗಿ ಎಲ್ಲ ಸೈನ್ಯ ಸವಾರನ್ನು ಬಿಲ್ಲ ಮಾಡಿಬಿಡುವೆವು. ಭೀಮಸೇನ, ನೀ ಇಷ್ಟದಿಂದಾಗಲಿ. ಈ ಪ್ರಿಯ ಬಾಲಕನನ್ನು ನಿನ್ನ ಕೈಯಲ್ಲಿರಿಸುವೆನು. ಹಚ್ಚಿಳಿಯದೆ ಪುನಃ ಅವನೇ ಸೇರಲಿ. ಇದ್ದ ಹಣವನ್ನು ಒಂದು ಕ್ಷಣವನ್ನು ಬಿಟ್ಟಿರಲಾಗದು. ಗಾಂಧಿಯ ಪ್ರಾಣ ಪದಕವನ್ನು ಅಚ್ಚಳಿಸಿದೆ ಪುನಃ ಅವನೇ ಸೇರಲಿ. ಅರ್ಜುನ,
ನೀವು? ದೊಡ್ಡಪ್ಪ, ದ್ರೋಣ ಚಕ್ರವು ನಿನ್ನ ಪಾಲಿಗೆ ಪುಷ್ಯವಾಗಲಿ, ಪುಷ್ಪವೂ ಆಗಲಿ. ಅಪ್ಪಾಜಿ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡರು ನನಗೆ ಭಯವಿಲ್ಲುವುದು. ನಡೆ ದೊಡ್ಡಪ್ಪ, ನಡೆ. ಉತ್ತರ ಪ್ರಾಣವಲ್ಲಭ, ಪ್ರಾಣವಲ್ಲಭ, ಪ್ರಾಣವಲ್ಲವೇ, ಪ್ರಾಣಕಾಂತ, ಪ್ರಾಣಕಾಂತಿ, ಹೃದಯೇಶ್ವರ, ಹೃದಯೇಶ್ವರಿ, ಬೇಗ ಬಂದು ಈ ಹೆಣ್ಣ ಹಾಸಿ ಪೂರೈಸಿಯ. ಉತ್ತರ ಪ್ರಾಣೇಶ್ವರಿ, ಪ್ರಾಣವಲ್ಲಭ, ಪ್ರಾಣವಲ್ಲಭೆ, ಪ್ರಾಣಕಾಂತ, ಪ್ರಿಯತಮೆ, ಸ್ವಾಗತ ಸ್ವಾಗತ ಸ್ವಾಗತ. ಸ್ವಾಮಿ, ಇದು ನಮಸ್ಕರಿಸುವುದು. ನನ್ನ ಹೃದಯಾದಿ ದೇವರ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದೆ. ಅದು ಈ ದಿನ ಲಭಿಸಿತು. ಉತ್ತರ ಬಾರೆನ್ನ ಚೆಲುವೆ, ಸೇರೆನ್ನ ಮನವೇ, ಕ್ಷಣವೊಂದು ಯುಗವಾಗಿದೆ, ಆಡೋಣ ಬಾರೆ ಆಕಾಂಕ್ಷೆ ತೋರೆ, ಮೈ ಮನವೂ ಒಂದಾಗಿದೆ. ಚೆಲುವೆ ಸೇರೆನ್ನ ಮನವೇ, ಕ್ಷಣವೊಂದು ಯುಗವಾಗಿದೆ, ಆಡೋಣ ಬಾರೆ ಆಕಾಂಕ್ಷೆ ತೋರೆ, ಮೈ ಮನವೂ ಒಂದಾಗಿದೆ.
ಯೌವನದ ಭಾರಕ್ಕೆ ತೂಗಾಡಿದೆ. ಹಿಂದೇಕೆ ಈ ರೂಪು ಹೊಸದಾಗಿದೆ, ಯೌವನದ ಭಾರಕ್ಕೆ ತೂಗಾಡಿದೆ. ಈ ರಾತ್ರಿ ನಮಗೆ ಹೊಸದಾಗಿದೆ, ಈ ರಾತ್ರಿ ನಮಗೆ ಹೊಸದಾಗಿದೆ. ಸೇರೋಣ ಬಾ ಮಧೋ ಮಂಚಕ್ಕೆ, ಬಾರೆನ್ನ ಚೆಲುವೆ ಸೇರೆನ್ನ ಮನವೇ, ಕ್ಷಣವೊಂದು ಯುಗವಾಗಿದೆ. ಆಡೋಣ ಬಾರೆ ಆಕಾಂಕ್ಷೆ ತೋರೆ, ಮೈ ಮನವು ಒಂದಾಗಿದೆ. ಆ ಚಂದ್ರ ಕಂಡ ಈ ಜೋಡಿಯ, ನಾಚುತ್ತ ನಿಂತ ಈ ಜೋಡಿಯ. ಆ ಚಂದ್ರ ಕಂಡ ಈ ಜೋಡಿಯ, ನಾಚುತ್ತ ನಿಂತ ಈ ಜೋಡಿಯ. ಎಲ್ಲ ಮನಸಾಗಿ ಬಳಿ ಸೇರಿದೆ, ಕನಸೆಲ್ಲ ಮನಸಾಗಿ ಬಳಿ ಸೇರಿದೆ. ಯುಗವೊಂದು ಕ್ಷಣವಾಗಿದೆ. ಏನಾಗಿದೆ ಸ್ವಾಮಿ? ಬಾರೆನ್ನ ಚೆಲುವೆ ಬಾರೆ ನನ್ನ ಚೆಲುವೆ, ಸೇರೆನ್ನ ಮನವೇ, ಕ್ಷಣವೊಂದು ಯುಗವಾಗಿದೆ. ಬಾರೆ ಆಕಾಂಕ್ಷೆ ತೋರೆ, ಮೈ ಮನವು ಒಂದಾಗಿದೆ. ಪ್ರಾಣೇಶ್ವರಿ, ಚೆಲುವೆ ಸುಂದರಿ, ನೀನು ದೇವರ ದರ್ಶನವನ್ನು ಹೊಂದಿದಿ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರಿ ಹೇಳು. ನನ್ನ ಸರ್ವಸ್ವವೇ ನಿಮಗೆ ದಾರಿ ಎರಿದಿರುವಾಗ ಇನ್ನು ನನಗಾಗಿ ಏನು ಉಳಿದಿದೆ ಸ್ವಾಮಿ? ನಿನ್ನ ಹೃದಯದ ಪ್ರೇಮ. ಆಹಾ, ಅದು ಮೊದಲಿಂದಲೂ ತಮ್ಮದೇ ಆಗಿರುವಾಗ ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಉತ್ತರ, ನಾನು ಅದನ್ನು ಬಲೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಯು ದಿನ ದಿನವೂ ಹೊಸ ಹೊಸದಾದ ಗಾನ ನನ್ನ ದಾಸೆಯನ್ನು ಬಯಸುತ್ತಿದೆ ಸುಂದರಿ, ನನ್ನ ದಾಸೆಯನ್ನು ಬಯಸುತ್ತಿದೆ ಓ ಸುಂದರಿ. ರಸಮಯ ಸಂಗೀತದಿ
ರಸಮಯ ಸಂಗೀತದಿ ಮನದಾನಂದವ ನೀಡುವಾರೆ ಮನದಾಸೆಯನ್ನು ಬಯಸುತ್ತಿದೆ ಬಾ ಸುಂದರಿ. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಹೇಗೆ ಓಡುವೆ ನೀನು. ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಹೇಗೆ ಓಡುವೆ ನೀನು. ನನ್ನ ನಿನ್ನ ಪ್ರೇಮದ ಜಾಲೆ ನನ್ನ ನಿನ್ನ ಪ್ರೇಮದ ಜಾಲೆ ಸ್ಥಿರವಾಗಿರಲಿ ದೊರೆಯೊಳಗೆ ಮಿಲನದಿ ತನುಮನ ಮಿಲನದಿ ತನುಮನ ಮಿಲನದಿ ತನುಮನ ಬೆಳತಾಲ ಜೇನಾನಂದದಿ ಮನದಾಸೆಯನ್ನು ಬಯಸುತ್ತಿದೆ ಓ ಸುಂದರಿ ಮನದಾಸೆಯನ್ನು ಬಯಸುತ್ತಿದೆ ಓ ಸುಂದರಿ. ಇಲ್ಲಿ ನೋಡು ಉತ್ತರ. ವಸಂತದ ಬಳ್ಳಿಯು ಹೊಸ ಹೊಸದಾದ ಹೂಗಳಿಂದ ಗಾನವನ್ನು ನಲಿಸುತ್ತಿರುವು. ಎಲ್ಲಿ ಸ್ವಾಮಿ? ಅಲ್ಲಿ ಗಾನವನ್ನು ನಲಿಸುತ್ತಿರುವು. ಸರ್ವ ಸಾಕ್ಷಿಯಾದ ಸೂರ್ಯ ದೇವನು ಹೊಸ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ. ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹೀಗೆ. ವಿರಹದಿಂದ ಸಮ್ಮೇಳನ, ಸಮ್ಮೇಳನದಿಂದ ವಿರಹ, ವಿರಹ ಮತ್ತು ಸಮ್ಮೇಳನ. ಈ ವಸಂತ ನಾಗಬಳ್ ಸಂಸ್ಥೆ ಈ ಉಭಯ ಭಾವದ ಆಕರ್ಷಣೆ ವಿಕರ್ಷಣೆಗಳಿಂದ ಪ್ರೇಮದ ಜೀವ. ಹೃದಯೇಶ್ವರಿ, ಈ ದಿನ ಪುನಃ ಸಮ್ಮಿಳಿತರಾಗಿದ್ದವು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ. ಉತ್ತರ. ದೇವರೇ ಪೂಜೆಯನ್ನು ಬಯಸುವಾಗ ಇನ್ನು ಈ ಭಕ್ತಳು ನಿರಾಕರಿಸುವುದಂತೆ? ಪ್ರೇಮದ ವಿಷಯದಲ್ಲಿ ನೀವು ಮಹಾಪಂಡಿತರು. ಬನ್ನಿ ಪ್ರಾಣೇಶ್ವರ, ನಾನೇ ಆಯ್ದು ಕಟ್ಟಿದ ಈ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಭಕ್ತಳಲ್ಲಿ ಪ್ರಸನ್ನನಾಗು ಪ್ರಾಣೇಶ್ವರ. ಮನಸೋತೇನು ನನ್ನ ನಿನಗೆ ಬಿಡು ಮೌನ ಬಾಣ ಬಯಸಿರುವೆ. ನಾನು
ಉತ್ತರ ಉತ್ತರ ಕೂತಿರಿ ಬರ್ಬಾರ್ದು ಮನಸೋತೆ ಪ್ರಾಣೇಶ್ವರಿ ಉತ್ತರ ಪ್ರಾಣೇಶ್ವರಿ ನನ್ನಲ್ಲಿ ಏನಾದರೂ ಕೋಪವೇ ಇಲ್ಲವಲ್ಲ ಮತ್ತಿನ್ನೇತಕ್ಕೆ ಇಂತಹ ಮುಖಭಂಗಿ ದೇವರು ದರ್ಶನಕ್ಕಾಗಿ ಆ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರೋನು ಬಾ ಕುಳಿತುಕೋ ಹಾ ಕುತ್ಕೊಂಡೆ ಪ್ರಾಣೇಶ್ವರ ಉತ್ತರ ಪ್ರಾಣೇಶ್ವರ ಪ್ರೇಮದಿ ನಲಿಯುತ್ತ ಕುಣಿಯುತ್ತ ಬಾರೆ ಪ್ರೇಯಸಿ ಸರಸದಿ ನಲಿಯುವ ಸರಸರ ಬಾರೆ ರೂಪಸೆ ಪ್ರೇಮದಿ ನಲಿಯುತ್ತ ಕುಣಿಯುತ್ತ ಬಾರೆ ಪ್ರೇಯಸಿ ಸರಸದಿ ನಲಿಯುವ ಸರಸರ ಬಾರೆ ರೂಪಸೆ ದೂರ ದೂರ ಹಿಂದೇಕೆ ಸನಿಹ ಬಾರೆ ಯಾಕೆ ದೂರ ದೂರ ಹಿಂದೇಕೆ ಸನಿಹ ಬಾರೆ ಮುಂದಾಕೆ ಬಾರ ಬಾಪ್ರಯಸೆ ಬಾಳಿನ ಸುಮತೆ ಬಾರ ಬಾಪ್ರಯಸೆ ಬಾಳಿನ ಸುಮತೆ ಪ್ರೇಮದಿ ನಲಿಯುತ್ತ ಗುಣಯುತ್ತ ಬಾರೆ ಪ್ರೇಯಸಿ ಸರಸದಿ ನಲಿಯುವ ಸರಸರ ಹಾಡು ಬಾರೆ ರೂಪಸೆ ಬಾಬಾರೆ ರೂಪಸೆ ದೂರ ದೂರ ಹಿಂದೇಕೆ
ಸನಿಹ ಬಾರೆ ಮನದಾಗೆ ಬಾರ ಬಾಪ್ರಯಸಿ ಬಾಳಿನ ಸುಮತೆ ಬಾರ ಬಾಪ್ರಯಸಿ ಬಾಳಿನ ಸುಮತೆ ಪ್ರೇಮದಿ ನಲಿಯುತ್ತ ಗುಣಿ ಬಾರೇ ಬಾಪ್ರಿಯ ಪ್ರೇಮದಿ ನಲಿಯುವ ನರಸವ ಹಾಡು ಬಾರೇ ರೂಪಸಿ ಬಾಬಾರೇ ರೂಪಸಿ ನಿನ್ನ ಕಣ್ಗಳು ರವಿಕಾಂತಿ ಭಜಸುತ್ತಿರುವವು ಶಾಂತಿ ಉತ್ತರ ನಿನ್ನ ಕಣ್ಗಳು ರವಿಕಾಂತಿ ಭಜಸುತ್ತಿರುವವು ಸುಖ ಶಾಂತಿ ಬಾರ ಬಾಪಯಸೆ ಬಾಳಿನ ಸುಮತೆ ಬಾರ ಬಾಪ್ರಯಸೆ ಬಾಳಿನ ಸುಮತಿ ಪ್ರೇಮದಿ ನಲಿಯುತ್ತ ಕುಣಿಯುತ್ತ ಬಾರೇ ಬಾಪ್ರಿಯ ಸರಸದಿ ನಾಡುವ ಸರಸರ ಬಾರೇ ಬಾಪ್ರಿಯ ಬಾಬಾರೇ ಬಾಪ್ರಿಯ ಉತ್ತರ ಕಂಡಂತಿ ಚೆಲುವಾನ ಸೋದೆ ಕಂಡಂತಿ ಚೆಲುವಾನ ಸೋದೆ ಉತ್ತರ ಇದೇನೋಟ ಇದೆಯಾಟ ಕಂಡಂತಿ ಉತ್ತರ ಈ ದಿನ ನಾನು ಮಾತು ಕಾರ್ಯವೊಂದು ನಿರ್ವಹಿಸಬೇಕಾಗಿದೆ. ಆದರೆ
ನಿನ್ನ ಪ್ರೇಮ ಅರಗಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಇನ್ಯಾವ ಸಮಯವಿದೆ? ಈ 4 ದಿನಗಳಿಂದಲೂ ಯುದ್ಧದಾಶಲೆ ನಿರೂತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲ ಕಳೆಯಬಾರದು ಸ್ವಾಮಿ. ಉತ್ತರ ಪ್ರಾಣೇಶ್ವರ, ಮೆಲ್ಲು ಸಿರೆ ಸವಿದಾನ ಹೂವಿನ ಬಾಣ ಸಿರೆ ಸವಿದಾನ ಜಲ್ಲನ ಹೂವಿನ ಬಾಣ ಮನದಾಸ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮನದಾಸ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಈ ಯೌವನ ಚಿರನೂತನ ಈ ಯೌವನ ಚಿರನೂತನ ಬಾರೆ ನನ್ನ ಪ್ರಿಯಸೇ ಸಿರೆ ಸವಿಗಾನ ಎದೆ ಜಲ್ಲನ ಹೂವಿನ ಬಾಣ ಎಲ್ಲಿ ಸಿರೆ ಸವಿಗಾನ ಎದೆ ಜಲ್ಲನ ಹೂವಿನ ಬಾಣ ಪ್ರಾಣೇಶ್ವರಿ, ಪ್ರಾಣವಲ್ಲಭ, ಅಣಕಾಂತೆ, ಪ್ರಾಣಕಾಂತ, ಮನದಾಸೆ ಮೂಡಿದ ಬಯಕೆ ಕನಸಾಗಿ ಪ್ರಾಣೇಶ್ವರಿ, ಮನದಾಸೆ ಮೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ನೂತನ ರೋಮಾಂಚನ ಉತ್ತರ ಪ್ರಾಣೇಶ್ವರ, ಉತ್ತರ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಿದು ಇದಿಷ್ಟ ರಾಜೇಂದ್ರ ಅನುಮತಿಯನ್ನು ಪಡೆದು ನಾನು ಹೊರಟಿರುವನು. ನನ್ನನ್ನು ತಡೆಯಬೇಡ ಪ್ರಿಯ, ನನ್ನನ್ನು ನಗುಮುಖದಿಂದ ಕಳಿಸಿಕೊಡು. ಪ್ರಾಣೇಶ್ವರ, ಹಾಗಾದರೆ ನೀವು ಯುದ್ಧಕ್ಕೆ ಹೋಗಲೇಬೇಕೆ? ಹಾಗಿದ್ದರೆ ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ನಿಮ್ಮ ತಂದೆಯವರ ವಿವಾಹ ಕಾಲದಲ್ಲಿ ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯಕಳಾಗಿದ್ದರು. ಅದರಂತೆ ನಾನು ಸಹ ನಿಮಗೆ ಸಹಾಯಕಳಾಗಿರುವೆನು. ಉತ್ತರ ಪ್ರಾಣೇಶ್ವರ, ನಾನು ಆ ದಿನ ತಾಯಿಯು ಉಪಾಯವಿಲ್ಲದೆ ಹಸ್ತಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಶ್ರೇಯರಿಗೆ ಉಚಿತವಾದ ಸ್ಥಾನವಲ್ಲ. ಪ್ರಾಣೇಶ್ವರ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಂತಿದೆ. ಇದನ್ನೊಂದು ಬಾರಿ ಎದೆ ಏರಿಸಲೇ? ಬಿಡು ಉತ್ತರ. ಈ ಕೋಮಲ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದ್ದಲ್ಲ. ಆನಂಗ ರಾಜಲಕ್ಷ್ಮಿ, ನಿನ್ನ ಸಖಿಯರು ತಿರುದಂತ ಹೂಗಳನ್ನು ಎದೆಯರಿಸು. ರೂಪಗೊಂಡ ರತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶರಣಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಒಂದು ಆಶಯವನ್ನು ಕೊಡು. ಉತ್ತರ
ವೀರೇಜ ನೇತ್ರೆ ರೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ವೀರೇಜ ನೇತ್ರೆ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಕೋಮಲ ಬಾರೆ ಕೋಮಲ ಬಾರೆ ಕಾರುಣ್ಯ ಸಂಪನ್ನ ನಿಬರುವೆ ಕೋಮಲ ಬಾಲೆ ಸಾವನ್ಯ ಶೀಲೆ ಸಂಭ್ರಮ ಚಿಂತಂತು ನಾ ಹೋಗುವೆ ನಾರಿಯ ರೂಪ ಬಾಮಿನಿ ಕೋಪ ತಾಳಿರ ರೂಪ ಬಾಮಿನಿ ಕೋಪ ತಾಳಿರ ರೂಪ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರ ಕಾರುಣ್ಯ ಸಂಪನ್ನ ಲಾವಣ್ಯ ಬೀರ ನೀರಸತಿ 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 ನೀರಾರಾಧಿಸೆ ವೀರೇಜ ನೇತ್ರೆ ರೋತ ಕೋಪವೇ ಆನಂದವ ಬೀರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸದ ಸಮಯವಲ್ಲ ಉತ್ತರ ಬೋರ ಇದು ಮುಂದೊದಗಿರುವುದು. ಈಗಲೂ ನೀನು ನಗುತ್ತಿರುವೆಯಾ ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂಬುದನ್ನು ತೋರುವುದು? ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಜಯ ಬೇರೆ, ಆಸೆ ಪ್ರಿಯಾದ ಗಾನಮಯ್ಯಾದ ಉತ್ತರ ನಿರ್ಮಿಸಿದ ಕಲಾವಿದನಾದ ವಿಧಾತನೆ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ನಾನು ನಿಜವನ್ನು ಹೇಳುವನು, ಒಬ್ಬನಾದ ವಿಧಾತನು ಇಬ್ಬರ ಉತ್ತರೆಯನ್ನು ನಿರ್ಮಿಸಿರುವ. ಇದುವರೆಗೆ ನೀವು ಹಾಸ್ಯಮಯಿ ಗಾನಶಿಲೆಯಾದ ಒಬ್ಬ ಉತ್ತರೆಯನ್ನು ನೋಡಿದ್ದೀರಿ. ವೀರಸತಿ ವೀರಾಂಗನೆನಿಸಿಕೊಂಡ ಇನ್ನೊಬ್ಬ ಉತ್ತರೆಯನ್ನು ನೋಡುವಿರಿ. ಹೋಗು ತರುಣ ವೀರ, ಯುದ್ಧವು ನಿನ್ನ ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ನೀನು ಪಾಲನೆ ಮಾಡು. ಉತ್ತರ, ಹಾಗಾದರೆ ನಿನಗಾವ ಗೌರವವಿಲ್ಲವೇ? ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡಬಲ್ಲೆಯ? ನನಗೋಸ್ಕರ ಸ್ವಲ್ಪ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಸ್ವಾಮಿ. ದುಃಖವನ್ನು ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀರುಲಾರದ ಪತಿಯು ವೀರಾಂಗನೆನಿಸಿಕೊಳ್ಳಬಲ್ಲಲೆ. ಉತ್ತರ, ಅಲ್ಲಿ ನೋಡುತ್ತಿರುವುದೇನು ಈಶ್ವರ? ಉತ್ತರ, ಪ್ರಾಣೇಶ್ವರ, ನಾನು ನೋಡುತ್ತಿರುವುದೇನು? ಸ್ವರ್ಣದ ಪುತ್ಥಳಿಯಲ್ಲಿ ಶರಿಸಿದ ಮಾರ್ದೇವ, ಸಂಪಿಗೆ ಗಂಧದಲ್ಲಿ ಮಲ್ಲಿಗೆ ಮಾಧುರ್ಯ, ಈ ಅಸಂಸಾರ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ. ಉತ್ತರ, ನೀನು ಆರ್ಯವರ್ತದಲ್ಲಿ ನೀನು ನಾರಿ ರತ್ನಳು, ನೀವು ಕ್ಷತ್ರಿಯ ರತ್ನಳು. ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು ಪ್ರಾಣೇಶ್ವರ. ಉತ್ತರ, ಪ್ರಾಣೇಶ್ವರ, ಹಾಗಾದರೆ ನಿನಗೆ ಯಾವ ಗೌರವವಿಲ್ಲವೇ? ಈ ದಿನ ಅದೆಷ್ಟೊಂದು ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ಹೃದಯ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿ ಗುದಿಸದೆ ಸಾಹಸ ಮುಖ್ಯರಾಗಿ ಪತಿಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗೆ ಯಾವ ಗೌರವವಿಲ್ಲವೇ? ರಣರಂಗದಲ್ಲಿ ಸ್ವಾಮಿಯು ಮಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡದಿಯಾರು. ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವದನೆಯನ್ನು ಕೇಳಿ ಆನಂದ ಬಾಷ್ಪ ಸುರಿಸದ ಮಾತೆಯಾರು. ಪುರುಷರ ಗೌರವೇ ನಾರಿಯ ಗೌರವ. ಅದೇ ಅದೇ ಅವಳ ಜೀವನ ಸರ್ವಸ್ವ ಅಲ್ಲವೇ ಪ್ರಾಣೇಶ್ವರ? ಈ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನನ್ನ ಕಣ್ಣಿನಲ್ಲಿ ಒಂದು ತೊಟ್ಟು ಕಂಬನಿ ಬಂದರೆ ನಾನೇ ಕಣ್ಣನ್ನು ಕಿತ್ತು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತೇನೆ. ಪ್ರಾಣೇಶ್ವರ ಉತ್ತರೆಯು ವೀರಸತಿ ಅಲ್ಲವೇ? ಉತ್ತರ, ಪ್ರಾಣೇಶ್ವರ, ರವಿ ಜಾರಿದ ಭಾಷೆ ಮೋಡಿದ
ತಂಗಾಳಿ ಬೀಸಿ ಬಂತು ಗಂಧ. ಆ, ಆ, ಓ, ಓ, ಜೊತೆಯಾಗಿ ನದಿಯಲ್ಲಿ ಹರಿದಾಡುವ, ಆಯಾಗಿ ಹೊಲದಲ್ಲಿ ಓಡಾಡುವ. ಜೊತೆಯಾಗಿ ನದಿಯಲ್ಲಿ ಹರಿದಾಡುವ, ಆಯಾಗಿ ಹೊಲದಲ್ಲಿ ಓಡಾಡುವ. ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ, ಗಿರಿಯೇರಿ ಗುಹೆಯಲ್ಲಿ ಒಂದಾಗುವ. ಇರುಳೆಲ್ಲವ ಇರುಳೆಲ್ಲ ಸಂಗೀತ ಹಾಡೋಣ ಬಾ. ರವಿ ಜಾರಿದ ಭಾಷೆ ಮೂಡಿದ, ತಂಗಾಳಿ ಬೀಸಿ ಬಂತು ಗಂಧ. ಗಾಡಿ ಹೋಯ್ತು ದುಂಬಿ ಆನಂದ. ಆ, ಓ, ಉತ್ತರ ಪ್ರಾಣೇಶ್ವರಿ. ಇರುಳೆಲ್ಲ ಹಾಡೋಣ ಸಂಗೀತವ. ಎಲ್ಲೂ ಹೋಗಲ್ಲ ಪ್ರಾಣೇಶ್ವರ, ಇಲ್ಲೇ ಇರ್ತೀನಿ. ಇರುಳೆಲ್ಲ ಹಾಡೋಣ ಸಂಗೀತವ. ರವಿಜಾರಿ ನನಗಿನ್ನು ಆಜ್ಞೆಯನ್ನು ಕೊಡು. ನೀನು ಹಾಕಿದೆ ಈ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗದಲ್ಲಿ ಬೆಳಗುವೆನು. ನನಗಿನ್ನು ಅಪಜಯ ಇಲ್ಲ ಉತ್ತರ. ಈ ಗುಲಾಬಿಯೋ ನಿನಗಾಗಿ ಚೆಲ್ಲಿದ ಪರಿಮಳ ನಿನಗಾಗಿ, ಏ ಓವಿ ನಂದ ಪ್ರೇಯಸೇ ನಿನಗಾಗಿ ಬಾರೇ ರೂಪಸೇ. ಉತ್ತರ ಗುಲಾಬಿಯೋ ನಿನಗಾಗಿ ಚೆಲ್ಲಿದ ಪರಿಮಳ ನಿನಗಾಗಿ, ಏ ಓವಿ ನಂದ ರೂಪಸೇ ನಿನಗಾಗಿ ಬಾರೇ ರೂಪಸೇ.
ಕಾತುರವೇನು ಕಾತುರ ಪಡುವ ವೇದನೆ ಏನು ನಿನ್ನಿ ಕಣ್ಣಲ್ಲಿ ಕಾತುರವೇನು ಆತುರ ಪಡುವ ವೇದನೆ ಏನು ವೇದನೆ ಆತುರ ತರುವ ವೇದನೆ ಏನು ಜೀವದ ಜೀವವು ಪ್ರಿಯತಮೆ ನೀನು ಈ ಗುಲಾಬಿಯು ನಿನಗಾಗಿ ಚೆಲ್ಲಿದ ಪರಿಮಳ ನಿನಗಾಗಿ ಏ ಗೋವಿನಂದ ಶ್ರೇಯಸೇ ನಿನಗಾಗಿ ಬಾರೇ ರೂಪಸೇ ಭೀಮಸೇನ ದುರ್ವಾದನು ವೈಶಂಪಾಯನ ಸರೋವರದಲ್ಲಿ ಹಡಗಿ ಕುಳಿತಿದ್ದಾನೆ. ಅವನನ್ನು ಹೊರಗೆ ಬರುವ ಹಾಗೆ ಕೂಗಿ ಕರೆ. ದುರ್ಯೋಧನ ನಿನ್ನ ಅಕ್ಷಾಣಿ ಸೈನ್ಯದ ನಾಶವಾಯಿತು. ನಿನಗಾಗಿ ಭೀಷ್ಮ ದ್ರೋಣ ಕರ್ಣ ಸೈನ್ಯ ಎಲ್ಲರೂ ನಾಶವಾದರು. ಏನು ಸೋತ ನಾಯಿಯಂತೆ ಈ ಸರೋವರದಲ್ಲಿ ಅಡಗಿ ಕುಳಿತಿರುವೆ. ವೃಕೋದರ ಹೊರಗೆ ಬಾ. ಸುಮ್ಮನಾಗ ವೃಕೋದರ. ಏನವೋ ಭಂಡ ಭೀಮ, ನಾನು ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲವೋ? ಒಂದು ಸಾರಿ ಕಾದಾಡುವ ಮೊದಲು ವಿಶ್ರಾಂತಿಯನ್ನೇ ಪಡಬೇಕೆಂದು ಕುಂತಿದ್ದನು. ಹಾಗಾದರೆ ಸಿದ್ಧನಾಗು.
ಭೀಮಸೇನ, ತಡೆಯನ್ನು ತಟ್ಟಿ ಶೌರ್ಯದಿಂದ ಕಾಳಗವನ್ನು ಮಾಡು. ಮರತಿದ್ದೇನು ರಾಮ ಜಯ ಸುಸಿ ರಾಮ ಸುರಾಮ ರಾಮ ಜಯ ಸುಸಿ ರಾಮ ಸುರಾಮ ರವಿ ಬೋಲಾಗೋ ರಾಮ ಜಯ
ಸುರಾಮ ರಾಮ 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 ರಾಕ್ಷಸ ದೇವ ರಾಮ 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 ರಾಕ್ಷಸ ದೇವ ರವಿ ಕುಲ ಸೋಮ ರವಿ ಕುಲ ಸೋಮ ರಾಮ ಸುರಾಮ ರಾಮ ಜಯ ಶ್ರೀರಾಮ ಸುರಾಮ ರಾಮ ಜಯ ಶ್ರೀರಾಮ ಸುರಾಮ ಅಮರ ವಿರುದ್ಧ ಬಲ ಅಮರ ವಿರುದ್ಧ ಬಲ ಅಮಿತ ಬಲ ರಾಮ ಜಯ ಶ್ರೀರಾಮ ಸುರಾಮ श्री श्री कालीकंठेश्वर कृपोषण मंडली की भक्त मंडली की हनुमान की वंदे येने बरली शांति लक्ष्मी रमण गोविंद आंजनेय गोविंद पार्वती पदे जय जय जय